ಸೊ ಫಸ್ಟ್ ಒಂದು ಬೌಲ್ ತೊಗೊತಾ ಇದ್ದೀನಿ. ಈ ಬೌಲ್ಗೆ ಇವಾಗ ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮಾಡ್ತೀನಿ, ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮೈದಾ. ಇಲ್ಲಿ ಶಂಕರ್ ಪೋಳಿ ಮಾಡೋದಕ್ಕೆ ಅಂತ ಇದು ಕಲಿಸ್ಕೊಳ್ತಾ ಇರೋದು. ಇದಕ್ಕೆ ಇನ್ನು ನೀವು ತುಪ್ಪ ಹಾಕೋಬೋದು, ಹಾಲು ಹಾಕೋಬೋದು. ಅದನ್ನು ನಾನು ಹಾಲು ಮತ್ತು ತುಪ್ಪ ನಾನು ತಿನ್ನೋದಿಲ್ಲ, ನಮ್ಮ ಮನೇಲಿ ತಿನ್ನೋದಿಲ್ಲ ಇದಕ್ಕೆಲ್ಲ ಸ್ವೀಟ್ಸ್ಗೆಲ್ಲ ಹಾಕಿದ್ರೆ. ಸೊ ಹಾಗಾಗಿ ನಾನು ಹಾಕಿಲ್ಲ ಇಲ್ಲಿ. ಸೊ ಇವಾಗ ಇಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲೊಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, 3 to 4 ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಾವು ಮನೇಲಿ ಜಾಮೂನ್ ಮಾಡಿದ್ರು ಅಷ್ಟೇ, ನಾನು ಹಾಲು ಹಾಕೋದಿಲ್ಲ, ಜಸ್ಟ್ ನಾವು ನೀರು ಹಾಕ್ಕೊಂಡೇ ಕಲಿಸ್ಕೊತೀವಿ. ರವೆ ಉಂಡೆ ಮಾಡಿದ್ರು ಅಷ್ಟೇ, ಹಾಲು ಹಾಕೋದಿಲ್ಲ, ಅದೇನು ತಿನ್ನಲ್ಲ ನಾವು ಸ್ವೀಟ್ಸಲ್ಲಿ. ಸೊ ಹಾಗಾಗಿ ನೀರು ಹಾಕ್ಕೊಂಡೇ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದರೆ ಆಪ್ಷನಲ್ ಏಲಕ್ಕಿ ಪೌಡರ್ನ ಹಾಕ್ಕೋಬೋದು. ಆ್ಯಂಡ್ ಇಲ್ಲಿ ಇದನ್ನು ಮಾಡಿಟ್ಟಾದಮೇಲೆ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಬಿಕಾಸ್ ಹಾಗೆ ಸಕ್ಕರೆ ಹಾಕಿದ್ದೀವಲ್ವ, ಅದೆಲ್ಲ ಕಣಗಿ ನೆನಿಬೇಕು. ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅದನ್ನೆಲ್ಲ ಸ್ವಲ್ಪ ಕಲಿಸ್ಬಿಟ್ಟು ಇಡೋದಕ್ಕೆ ಹಿಟ್ಟನ್ನು ಅಂತ ಹೇಳಿದ್ರೆ ನೀವು ಸಕ್ಕರೆನ ಪುಡಿ ಮಾಡಿ ಇಡ್ಬೋದು. ಸೊ ಇಲ್ಲಿ ನಾನು ಈ ರೀತಿ ಚೆನ್ನಾಗಿ ನೀಡ್ ಮಾಡ್ತಾಯಿದ್ದೀನಿ, ಆವಾಗಲೇ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಿತ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ಇದನ್ನು ಒಂದು ಪಕ್ಕದಲ್ಲಿ ಇಡೋಣ. ಇವಾಗ ನೆಕ್ಸ್ಟು ಇನ್ನೊಂದು ಸ್ನ್ಯಾಕ್ ಥರ, ಇದು ಸಮೋಸದಲ್ಲಿ ಉಳಿಯುತ್ತೆ ಗೊತ್ತಾ, ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೆ ನಾನು ಇಲ್ಲಿ ಅದನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಸೇಮ್ ಮೈದಾಗೆ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಸಕ್ಕರೆ ಹಾಕಿದ್ದೆ, ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಡಿಫ್ರೆನ್ಸು, ಇನ್ನೇನಿಲ್ಲ. ಎರಡೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದಕ್ಕೆ ನೀವು ಏನಾದರೂ ಹಾಕೋಬೋದು, ಹರ್ಬ್ಸು ಆ ಥರ ಏನಾದರೂ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ತುಂಬ ಸಿಂಪಲಾಗಿ ಇಡ್ತಾಯಿದ್ದೀನಿ. ಸೊ ಹಾಗಾಗಿ ಟೈಮ್ ಬೇರೆ ರಾತ್ರಿ ತುಂಬ ಲೇಟಾಗಿ ಹೋಗಿತ್ತು ನಾನು ಮಾಡೋಷ್ಟರಲ್ಲಿ. ಸೊ ಹಾಗಾಗಿ ಏನೇನಿತ್ತೋ ಅದರಲ್ಲೇ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಕೂಡ ಚೆನ್ನಾಗಿ ನೀರು ಮಾಡ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡೆ. ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಇವಾಗ ಸೈಡಲ್ಲಿ ಇಡೋಣ. ರೆಡಿಯಾಗಿದೆ ಎರಡೂ. ಆ್ಯಂಡ್ ಇವಾಗ ಇಲ್ಲಿ ನಾನು ಫಸ್ಟು ಲಾಸ್ಟಲ್ಲಿ ಏನು ಹಿಟ್ಟನ್ನು ಮಿದ್ದೆ ಅಲ್ವಾ, ಅದು ಒಂದು ಸ್ನ್ಯಾಕ್ ಥರ. ಸೊ ಅದನ್ನು ನೀಡ್ ಮಾಡ್ಕೊಳ್ತಾಯಿದ್ದೀನಿ. ಬಿಕಾಸ್ ಫಸ್ಟು ಸ್ವೀಟನ್ನ ನೀಡ್ ಮಾಡಿದ್ರೆ ಅದ್ರ ಮೇಲ್ಗಡೆ ಇರೋ ಮತ್ತೆ ಏನಾದ್ರು ಸ್ವೀಟ್ ಆಗ್ಬೋದೇನೋ ನೆಕ್ಸ್ಟ್ ಇದನ್ನು ನೀಡ್ ಮಾಡಿದ್ರೆ ಅಂತ. ಹಾಗಾಗಿ ಆ್ಯಂಡ್ ಇಲ್ಲಿ ನನಗೆ ಮಣೆ ಸಿಗಲಿಲ್ಲ ಒತ್ತೋದಕ್ಕೆ, 2-3 ಇದೆ. ಬಟ್ ನನಗೆ ನಾವು ಯೂಶ್ವಲಿ ಅದರಲ್ಲಿ ಮಾಡೋದಿಲ್ಲ. ಅಲ್ಲೇ ಚಪಾತಿ ಏನಾದ್ರು ಪೂರಿ ಏನಾದ್ರು ಮಾಡಬೇಕು ಅಂದರೆ ಅಲ್ಲೇ ಕಲ್ಲ ಮೇಲೆ ಮಾಡಿಕೊಂಡು ನಾವು ಹಾಕ್ಕೊಳ್ತೀವಿ. ಇಲ್ಲಿ ನಾವು ಯೂಸ್ ಮಾಡದಿಲ್ದಿರೋದ್ರಿಂದ ನಮ್ಮ ಅಮ್ಮ ಎಲ್ಲೇ ತಿಟ್ಟಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಪ್ಲೇಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇದಕ್ಕೆ ಈ ರೀತಿ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹಿಟ್ಟೆಲ್ಲ ಹಾಕ್ಕೊಂಡು ಇವಾಗ ಒತ್ತಬೇಕು. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ನನಗೆ ಯೂಶ್ವಲಿ ಇಷ್ಟ ಸಮೋಸದಲ್ಲಿ ಇರುತ್ತಲ್ವ, ಸೊ ಅದು ಇಷ್ಟ ನನಗೆ. ಆ್ಯಂಡ್ ಇದನ್ನು ಈ ರೀತಿ ಅಂದರೆ ಇಷ್ಟು ಒಂದು ಥಿಕ್ನೆಸ್ಸಿಂದ ಇಟ್ಕೊಂಡಿದ್ದೀನಿ, ಆವಾಗ ಕರೆಕ್ಟಾಗಿರುತ್ತೆ ಅಂತ ಹೇಳಿ. ತುಂಬ ದಪ್ಪನೂ ಇರಬಾರ್ದು ಇದು. ನೀವು ಎಷ್ಟು ತೆಳು ಮಾಡಿದ್ರೂ ಅಷ್ಟು ಚೆನ್ನಾಗಿರುತ್ತೆ ಇದು, ಎಸ್ಪೆಷಲಿ ಇದು. ಓಕೆನಾ. ಆ್ಯಂಡ್ ಇದು ನೋಡಿ ಪಿಜ್ಜಾ ಕಟ್ಟರು. ನಾನು ಇದಕ್ಕೆ ಯೂಸ್ ಮಾಡ್ತಿದ್ದೀನಿ ಕಟ್ ಮಾಡೋದಕ್ಕೆ. ಯಾವುದಾದ್ರೂ ಮಾಡ್ಬೋದು, ನೀವು ನೈಫಲ್ಲಿ ಕೂಡ ಕಟ್ ಮಾಡ್ಬೋದು, ಚೆನ್ನಾಗೇ ಬರುತ್ತೆ. ಆ್ಯಂಡ್ ಇದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು. ಸೊ ಯಾವುದೋ ಒಂದು ಶೇಪು, ಬೆಂದಮೇಲೆ ಎಲ್ಲ ಟೇಸ್ಟು ಒಂದೇ. ಸೊ ಯಾವುದೋ ಒಂದು ಶೇಪಲ್ಲಿ ಕಟ್ ಮಾಡೋಣ. ಸುಮ್ಮನೆ ನೋಡಿ ಹಾಗೆ ಒಂದು ಶೇಪು. ಇದೇ ರೀತಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಯಾವ ಸೈಜಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಜಸ್ಟ್ ಹಾಗೆ ರ್ಯಾಂಡಮ್ ಸ್ಕ್ವೇರ್ಸು ಅಥವಾ ಟ್ರ್ಯಾಂಗಲು ಯಾವ ಶೇಪಲ್ಲಾದ್ರೂ ಬರ್ತಿದೆ ಅದು. ಸೊ ಹೆಂಗಿದೆಯೋ ಹಾಗೆ ಕಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ.
ಸೊ ಈ ರೀತಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಕಟ್ ಮಾಡೋ ಅಷ್ಟರಲ್ಲಿ ನಿಮಗೆ ಶಂಕರ್ ಪೋಳಿದು ಇನ್ನೊಂದು ರೆಸಿಪಿ ಹೇಳಿಬಿಡ್ತೀನಿ. ಶಂಕರ್ ಪೋಳಿಗೆ ನಾನಿಲ್ಲಿ ಏನು ಜಸ್ಟ್ ಸಕ್ಕರೆ ಮತ್ತು ನೀರು ಹಾಕಿ ಏನು ಮಿಕ್ಸ್ ಮಾಡಿಕೊಂಡೆ ಮತ್ತು ಮೈದಾ ಹಾಕಿ. ಬಟ್ ಅದನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ತಾರೆ. ತುಪ್ಪ ಹಾಕಿ ಹಾಲು ಹಾಕಿ ಅದನ್ನು ಕ್ಯಾರಮಲೈಸ್ಡ್ ಮಾಡೋದು ಗೊತ್ತಲ್ವ. ಸೊ ಅದೇ ರೀತಿ ಸಕ್ಕರೆ ಸ್ವಲ್ಪ ಹೆಚ್ಚಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹೇಗೆ ಅಂತ ಹೇಳಿದ್ರೆ ಹುರಿದು ಅದು ಫುಲ್ಲು ಕ್ಯಾರಮಲೈಸ್ಡ್ ಆಗಿ ಬರುತ್ತೆ. ಸೊ ಅಲ್ಲಿವರೆಗೂ ಅದನ್ನು ಹಾಗೆ ಮಾಡಿ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮೈದಾನ ಹಾಕ್ಕೊಳ್ಬೇಕಂತೆ. ಇದು ನಾವು ಮಾಡಲ್ಲ ಮನೇಲಿ, ಸೊ ಹಾಗಾಗಿ ನಮಗೆ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ನಂಗೆ ಗೊತ್ತಿರೋರು ಹೇಳ್ಕೊಂಡು ಕೊಟ್ಟಿದ್ದು. ಸೊ ಹಾಗಾಗಿ ಅವ್ರು ಹೇಳ್ತಿದ್ರು ಈ ರೀತಿ ಮಾಡು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನಾನು ಆಲ್ಟರ್ನೇಟಿವ್ ಕೇಳ್ತಿದ್ದೆ, ಮ್ಯಾಮ್ ನಾನು ಇದನ್ನು ತಿನ್ನೋದಿಲ್ಲ, ಸೊ ತುಪ್ಪ ತಿನ್ನೋದಿಲ್ಲ, ಹಾಲು ತಿನ್ನೋದಿಲ್ಲ, ಸೊ ಹೆಂಗೆ ಮಾಡೋದು ಅಂತ ಹೇಳ್ತಿದ್ದೆ. ಸೊ ಈ ರೆಸಿಪಿ ಹೇಳ್ಕೊಂಡು ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ತುಪ್ಪ ಮತ್ತು ಹಾಲು ತಿಂತೀರಾ ಅನ್ನೋ ಹಾಗಿದ್ರೆ ಇದನ್ನು ಟ್ರೈ ಮಾಡಿ. ಏನು ತಿನ್ನೋದಿಲ್ಲ ಅಂತ ಹೇಳಿದ್ರೆ ನಂತರ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಅಷ್ಟೇ. ಸೊ ಇವಾಗ ನಾನು ನಮ್ಮ ಆಲ್ಫಾಬೆಟಿಕ್ ಅಲ್ಲಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ನಾನು ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಬರುತ್ತೆ. ಆಲ್ಫಾಬೆಟಿಕಲ್ಲಿ ನೀವು ಕೂಡ ನಾವು ಮಾಡ್ಬೋದು, ಕಟ್ ಮಾಡ್ಬೋದು. ಫಸ್ಟ್ ಇಲ್ಲಿ ನಂದೇ ಕಟ್ ಮಾಡ್ತಿದ್ದೀನಿ. ಏನಿದು ಐ ಅಂತ ಕಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನನಗೆ 2 ಹೆಸರಿದೆ. ಇನ್ನೊಂದು ಹೆಸರು ಹೇಳಲ್ಲ, ಬಟ್ ಸ್ಕೂಲು ಕಾಲೇಜಲ್ಲಿ ಐಯಿಂದ ಸ್ಟಾರ್ಟ್ ಆಗೋ ಒಂದು ಹೆಸರು. ಈ ಕೆ ಬಂದು ನನ್ನ ಫ್ರೆಂಡ್. ಸೊ ಕಷ್ಟ ಅಂತ ಅಂದ್ಕೊಂಡೆ, ಈಸಿಯಾಗಿ ಬಂದ್ಬಿಡ್ತು. ಇದೇನು ನೀವು ಅಂಟಿಸ್ಕೋಬೋದಲ್ವಾ, ಸೊ ಇಟ್ಸ್ ಈಸಿ ಕಟ್ ಆಗೋದ್ರೂ ಸಹ. ಸೊ ಇದು ಪಿ ಮಾಡ್ತಾಯಿದ್ದೀನಿ ಶೇಪು. ಸೊ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಬಿಕಾಸ್ ನನಗೆ ಸ್ವಲ್ಪ ಎಕ್ಸಾಮ್ಸ್ ಟೆಸ್ಟ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ಆಗಲಿಲ್ಲ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ 1-2 ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ನೆಕ್ಸ್ಟ್ ಇದಾಯಿತು ಶಂಕರ್ ಪೋಳಿಗೆ. ಇದು ನೋಡಿ, ಇವಾಗ ಫುಲ್ಲು ಸಕ್ಕರೆ ಎಲ್ಲ ಕಣ್ಗಿದೆ, ನೀವು ನೋಡ್ತಿರ್ಬೋದು. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇಲ್ಲಿ ನಾದ್ಕೊಳ್ಬೇಕು. ಸ್ವಲ್ಪ ಹಿಟ್ಟು ಹಾಕ್ಕೊಂಡಿಲ್ಲಂದರೆ ಕೈಯೆಲ್ಲ ಅಂಟಂಟಾಗುತ್ತೆ. ಸೊ ಇದಕ್ಕೆ ಆಪ್ಷನಲ್ ಹೇಳಿದ್ದೀನಿ, ಏಲಕ್ಕಿ ಪೌಡರ್ ಹಾಕೋಬೋದು ನೀವು, ಸ್ವಲ್ಪ ಘಮ ನಿಮ್ಗೆ ಇಷ್ಟ ಅಂತ ಹೇಳಿದ್ರೆ. ಆ್ಯಂಡ್ ಇವಾಗ ಇದನ್ನು ಒತ್ಕೊಂಡಾಗಿದೆ. ಇದನ್ನಿವಾಗ ನೀವು ಈ ಒಂದು ಥಿಕ್ನೆಸ್ಸಲ್ಲಿ ನೀವು ಇದನ್ನು ಒತ್ಕೊಳ್ಬೇಕಾಗುತ್ತೆ. ಇದು ಶಂಕರ್ ಪೋಳಿ ಕಟ್ ಮಾಡೋದೇ ಶೇಪು, ಬಟ್ ಅದು ತುಂಬ ಸಣ್ಣದಾಗೋಯಿತು ಅಂತ ಹೇಳಿ ನಾನು ಕಟ್ಟರೆಲ್ಲ ಯೂಸ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಕಂಪೇರಿಂಗ್ ಟು ದ್ಯಾಟ್, ಮುಂಚೆ ಮಾಡಿದ್ವಲ್ಲ ಆ ಸ್ನ್ಯಾಕ್ಗಿಂತ ಈ ಸ್ನ್ಯಾಕ್ ಸ್ವಲ್ಪ ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಸಣ್ಣ ಪೀಸಸ್ ಮಾಡ್ತಾಯಿದ್ದೀನಿ, ಬಿಸ್ಕೆಟ್ಸ್ ಥರ. ಯೂಶ್ವಲಿ ಶಂಕರ್ ಪೋಳಿ ಎಲ್ಲ ಮಾಡಿ ಇರ್ತೀರ, ಬಟ್ ಜಸ್ಟ್ ತೋರಿಸ್ದೆ ಅಷ್ಟೇ ನಾನು. ಸೊ ಇದು ನನ್ನ ಫ್ರೆಂಡ್ಸಿಗೆ ಕೊಟ್ಟೆ ತೊಗೊಂಡು ಹೋಗಿ. ಅವ್ರಿಗೆ ಇಷ್ಟ ಆಯಿತು, ಸೊ ಮನೆಗೂ ತೊಗೊಂಡು ಹೋಗಿದ್ದಾರೆ ಚೆನ್ನಾಗಿದೆ ಅಂತ ಹೇಳಿ. ನನ್ನ ಹತ್ರ ರೆಸಿಪಿ ಕೇಳ್ತಿದ್ರು, ವ್ಲಾಗ್ ನೋಡಿ ಅಂತ ಹೇಳಿದ್ದೀನಿ. ಸೊ ತುಂಬ ಸಿಂಪಲ್ಲೇ. ಸೊ ಇವಾಗ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಕಾಯ್ದಿತ್ತು. ಸೊ 1 by 1 ಎಲ್ಲ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇದು ಪೂರಿನೂ ನೀವು ಮೈದಾದಲ್ಲೇ ಮಾಡ್ಬೋದು, ಬಟ್ ನಾನು ಲಾಸ್ಟ್ ಟೈಮ್ ಆ ವ್ಲಾಗಲ್ಲಿ ನಾನು ರವೆಯಿಂದ ಮಾಡಿಸಿದ್ದೆ ನಾವು ಮಾತ್ರ. ಸೊ ಇದು ಚೆನ್ನಾಗಿ ಊದಿತ್ತು, ಆ ಎಣ್ಣೆ ಫುಲ್ ಕಾಯ್ದಿತ್ತು. ಸೊ ಹಾಕಿದ ತಕ್ಷಣ ಕಲರ್ ಬಂದ್ಬಿಡ್ತು, ಬಟ್ ನಾನು ಆ ತಕ್ಷಣವೇ ಎತ್ತಲಿಲ್ಲ, ಎಲ್ಲ ಉಲ್ಟಾ ಮಾಡಿಕೊಂಡು ಫುಲ್ಲು ಕ್ರಿಸ್ಪಿ ಆಗೋವರೆಗೂ ಕಾದು ಆಮೇಲೆ ಎತ್ತಿ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಲೆಟರ್ಸ್ ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಚೆನ್ನಾಗಿ ಬಂದಿದೆ ಗೈಸ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ.
ಒಬ್ಬಳು ಫ್ರೆಂಡಿಗೆ ಇದಿಷ್ಟ ಆಯಿತು ಶಂಕರ್ ಪೋಳಿ, ಇನ್ನೊಬ್ಳಿಗೆ ಮಾಮೂಲಿ ಇದಿಷ್ಟ ಆಯಿತು. ಈ ಶಂಕರ್ ಪೋಳಿ ಮಾಡೋದು ಸ್ವಲ್ಪ ಲೇಟು, ಬಿಕಾಸ್ ಸಣ್ಣದಾಗಿ ಕಟ್ ಮಾಡಬೇಕಲ್ವ. ಸೊ ಅದು ಮತ್ತು ಫ್ರೈ ಮಾಡೋದು. ಆ್ಯಂಡ್ ಇಲ್ಲಿ ನೋಡಿ, ಮುಂಚೆ ಮಾಡಿದ ಸ್ನ್ಯಾಕು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸೊ ಇವಾಗ ತಾನೇ ಸ್ನ್ಯಾಕ್ನ ಪ್ರಿಪೇರ್ ಮಾಡಾಯಿತು. ಫಸ್ಟ್ ಮಾಡಿದ್ದು ಈ ರೀತಿ ಬಂದಿದೆ, ಚೆನ್ನಾಗಿ ಕ್ರಿಸ್ಪಾಗಿ ಬಂದಿದೆ, ಉಪ್ಪು ಕೂಡ ಕರೆಕ್ಟ್ ಇದೆ. ಸೊ ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ಚೆನ್ನಾಗೂ ಕೂಡ ಇದೆ. ಆ್ಯಂಡ್ ಅದರಲ್ಲೇ ಆಲ್ಫಾಬೆಟ್ಸ್ ಮಾಡಿದ್ದೀನಿ, ಅದು ಕೂಡ ಹಾಗೆ ಬಂದಿದೆ. KIVY ಮತ್ತು P ಆಲ್ಫಾಬೆಟ್ಸ್ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ಶಂಕರ್ ಪೋಳಿ ಸ್ವೀಟ್ ಬಿಸ್ಕೆಟ್ಸ್ ಕೂಡ ಚೆನ್ನಾಗಿ ಬಂದಿದೆ. ಸ್ವೀಟ್ ತುಂಬ ಹೈ ಅಂತಲೂ ಇಲ್ಲ, ತುಂಬ ಕಡಿಮೆ ಅಂತಲೂ ಇಲ್ಲ, ಮೀಡಿಯಮ್ ಆಗಿದೆ. ಇನ್ ಕೇಸ್ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಸಕ್ಕರೆನ ಹೆಚ್ಚಾಗಿ ಹಾಕ್ಕೊಳ್ಳಿ. ಆ್ಯಂಡ್ ಇದು ಕೂಡ ಕ್ರಿಸ್ಪಾಗಿ ಬಂದಿದೆ. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ. ಜಸ್ಟ್ ಮೈದಾ, ಉಪ್ಪು, ಸಕ್ಕರೆ ಇದ್ದರೆ 2 ಡಿಶ್ ಪ್ರಿಪೇರ್ ಮಾಡ್ಬೋದು ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.